Welcome to your mathematics class, dear students. Today I am going to start a new lesson for you, that is lines and angles. Children, in your daily life you see different types of angles formed between the edges of plane surfaces. For making a similar kind of model using the plane surfaces, you need to have a thorough knowledge of angles, isn't it? ಅಲ್ವಾ? ದಿನನಿತ್ಯ ಜೀವನದಲ್ಲಿ ನೀವು ಹಲವಾರು ಕಡೆ ಲೈನ್ಸ್ ಮತ್ತೆ ಆಂಗಲ್ಸ್ ನ ನಾಲೆಡ್ಜ್ ಅನ್ನ ಲೈನ್ಸ್ ಮತ್ತೆ ಆಂಗಲ್ಸ್ ನ ನಾಲೆಡ್ಜ್ ಅನ್ನು ಉಪಯೋಗಿಸ್ಕೊಳ್ತಾ ಇರ್ತೀರಿ ಅಲ್ವಾ? ಎಲ್ಲೆಲ್ಲಿ ಹೇಳ್ಬಹುದಾ ನೆನಪಿಸ್ಕೊಂಡು? ಎಸ್, ಹಿಯರ್ ಇಸ್ ಅ ಮಾಡೆಲ್ ಆಫ್ ಬ್ಯೂಟಿಫುಲ್ ಹೋಮ್. ಸಪೋಸ್ ಯು ವಾಂಟ್ ಟು ಮೇಕ್ ಅ ಮಾಡೆಲ್ ಆಫ್ ದಿಸ್ ಹೌಸ್ ಟು ಕೀಪ್ ಅನ್ ಎಕ್ಸಿಬಿಷನ್. ನಿಮ್ ಮಾಡ್ಲಿಕ್ಕಿದೆ ಈ ರೀತಿ ಒಂದು ಮಾಡೆಲ್, ಯಾವುದೋ ಒಂದು ಮನೆಯ ಮಾಡೆಲ್ ಮಾಡ್ಬೇಕು ಎಕ್ಸಿಬಿಷನ್ ಗೆ ಇಡ್ಲಿಕ್ಕೋಸ್ಕರ. ಏನ್ ಮಾಡ್ತೀರಿ ಆಗ? ಇಮ್ಯಾಜಿನ್ how you would make it. You would keep some of the sticks parallel to each other and some sticks would be kept slanted, isn't it? ಇಲ್ಲಿ ನೀವು ಲೈನ್ ಮತ್ತೆ ಆಂಗಲಿನ ಪ್ರಾಪರ್ಟಿಯನ್ನ ಯೂಸ್ ಮಾಡ್ಕೊಂಡಿರಿ ಅಲ್ಲ. ಸೊ ಅಟ್ ದಟ್ ಟೈಮ್ ಯು ನೀಡ್ ಸಮ್ ನಾಲೆಡ್ಜ್ ಆಫ್ ಲೈನ್ಸ್ ಅಂಡ್ ಆಂಗಲ್ಸ್. ಅಂಡ್ ಹಿಯರ್, ಎಸ್, ಯು ಮೈಟ್ ಹ್ಯಾವ್ ಸೀನ್ ದಿಸ್. ನೋಡಿರ್ಬೋದಲ್ಲ ಇದನ್ನ. ಏನಿದು? Yes, this is the plan for a multi-storied building. ಯಾರು ಮಾಡ್ತಾರೆ ಇದನ್ನ? ಯಾರು ಡ್ರಾ ಮಾಡ್ತಾರೆ? ಎಸ್, a civil engineer ಅಲ್ವಾ? ಮನೆ ಕಟ್ಟುವುದಕ್ಕೂ ಮೊದಲು ಮನೆಯ ನೀಲನಕಾಶೆ ಅಂತ ಹೇಳಿ ಕರೀತಾರೆ ಇದನ್ನು. Whenever a civil engineer has to draw a plan like this, he or she has to draw intersecting lines and parallel lines at different angles. Without the knowledge of the properties of lines, of these lines and angles, do you think she or he can draw the layout of the building? ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಆಂಗಲ್ಸ್ ಮತ್ತೆ ಲೈನ್ಸ್ ನ ಪ್ರಾಪರ್ಟಿ ನಾಲೆಡ್ಜ್ ಅವರಿಗೆ ಗೊತ್ತಿಲ್ಲದೆ ಇದೆ. ಅಂಡ್ ಇನ್ ಅದರ್ ಸಿಚುವೇಶನ್ಸ್ ಎಲ್ಲೆಲ್ಲಿ ನೋಡುವ. ಅಂಡ್ ಇನ್ ಯುವರ್ ಪ್ರೀವಿಯಸ್ ಕ್ಲಾಸಸ್ ಯು ಮೈಟ್ ಹ್ಯಾವ್ ಸ್ಟಡಿಡ್ ದ ಪ್ರಾಪರ್ಟೀಸ್ ಆಫ್ ಲೈಟ್ by drawing the ray diagrams. Remember? For example, to study the refraction of light, refraction property of light, when light when enters from one medium to the other medium. Yes, here light enters from the rarer medium to the denser medium, means it enters from air medium to the water medium, isn't it? It refracted. These rays get refracted. ಅಲ್ವಾ? ನೀವು ಕಲ್ತಿದ್ದೀರಿ 8ನೇ ಕ್ಲಾಸಲ್ಲಿ ಈ ರೀತಿ ರೇ ಡಯಾಗ್ರಾಮ್ ಅನ್ನ ಕೂಡ ಬಿಡಿಸಿದ್ದೀರಿ. ಅಂಡ್ you use the properties of intersecting lines and parallel lines ಅಲ್ವಾ? ಆ ನಾಲೆಡ್ಜ್ ಅನ್ನ ಇಲ್ಲೂ ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀರಿ. ಯಾವ್ದರ ನಾಲೆಡ್ಜ್ ಅನ್ನ? ಲೈನ್ಸ್ ಮತ್ತೆ ಆಂಗಲ್ಸ್ ನ ನಾಲೆಡ್ಜ್ ಅನ್ನ. ಅಂಡ್ ಆಲ್ಸೋ ವೆನ್ 2 or more forces acts on a body ಅಲ್ವಾ? ಒಂದು ಕಾಯದ ಮೇಲೆ ಒಂದಕ್ಕಿಂತ ಹೆಚ್ಚು ಬಲ ಪ್ರಯೋಗ ಆದಾಗ you draw the diagram in which forces are represented by directed line segments to study the net effect of the forces on the body ಅಲ್ವಾ? ಟೋಟಲ್ ಫೋರ್ಸ್ ಎಷ್ಟು ಅಂತ ಹೇಳಿ ನೀವು ಎಕ್ಸ್ಪೆರಿಮೆಂಟ್ ಮಾಡುವಾಗಲೂ ಕೂಡ ಈ ರೇ ಡಯಾಗ್ರಾಮ್ ಇಂದ ಅದನ್ನು ಸೂಚಿಸಿದ್ದೀರಿ, ನೆನಪು ಮಾಡ್ಕೊಳ್ಳಿ. ಅಟ್ ದಟ್ ಟೈಮ್ ಯು ನೀಡ್ ಟು ನೋ ದ relation between the angles when the rays are parallel to or intersect each other. Yes, other than these situations, there are some other situations where you want a higher knowledge of these lines and angles that you will be going to study in 10th standard. 10ನೇ ಕ್ಲಾಸಲ್ಲಿ ಇನ್ನೂ ನೀವು ಕೆಲವೊಂದು ಯೂಸಸ್ ಅನ್ನ ನೋಡ್ಲಿಕ್ಕೆ ಇದ್ದೀರಿ. ಅದನ್ನ ಸ್ವಲ್ಪ ನೋಡುವ. ಎಸ್, ಹಿಯರ್ ಇಟ್ ಇಸ್. ಸಪೋಸ್ you need to find the height of a tower or to find the yes, here you have to find the height of a tower ಅಲ್ವಾ? ಈ ಟವರ್ ನ ಮೇಲೆ ಹೋಗಿ ಅದರ ಹೈಟ್ ಎಷ್ಟಿದೆ ಅಂತ ನೋಡ್ಬೇಕಾಗಿಲ್ಲ. ನಾವು ಕೇವಲ ಈ ಪ್ರಾಪರ್ಟಿ ಗೊತ್ತಿರ, ನಮ್ಗೆ ಲೈನ್ ಮತ್ತೆ ಆಂಗಲಿನ ಪ್ರಾಪರ್ಟೀಸ್ ಗೊತ್ತಿದ್ದಿದ್ರೆ ನಾವು ಈ ಟವರಿನ ಹೈಟ್ ಎಷ್ಟಿದೆ ಅಂತ ಹೇಳಿ ಹೇಳ್ಬಹುದು. ವಿತೌಟ್ ಆಕ್ಚುಯಲ್ ಮೆಜರ್ಮೆಂಟ್, ಆಕ್ಚುಯಲ್ ಮೆಜರ್ಮೆಂಟ್ ಮಾಡದೇನೆ ಹೇಳ್ಬಹುದು. ಇಲ್ಲಿ ನಮ್ಗೆ ಆಂಗಲ್ ಮತ್ತೆ ಒಂದು ಲೈನಿನ ಪರಿಕಲ್ಪನೆ ಗೊತ್ತಿದ್ದಿದ್ರೆ. ಟು ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಶಿಪ್ ಫ್ರಮ್ ದ ಲೈಟ್ ಹೌಸ್. ಇಲ್ಲಿ ಲೈಟ್ ಹೌಸಿನಿಂದ ಶಿಪ್ಪಿಗೆ ಎಷ್ಟು ದೂರ ಇದೆ, ಡಿಸ್ಟೆನ್ಸ್ ಇದೆ ಅಂತ ಹೇಳಿ ನಮ್ಗೆ ಇಲ್ಲಿ ಹೋಗಿ ಕಂಡುಹಿಡಿಲಿಕ್ಕೆ ಆಗುದಿಲ್ಲ ಅಲ್ಲ, ಸಮುದ್ರದಲ್ಲಿ ಇಳಿದು
ಹಾಗೇನೆ ಈ ಶಿಪ್ಪಿನಿಂದ ಲೈಟ್ ಹೌಸಿಗೆ ಎಷ್ಟು ದೂರ ಇದೆ ಅಂತ ಹೇಳಿ ಕಂಡುಹಿಡಿಬಹುದು. ಯು ನೀಡ್ ಟು ನೋ ಆಂಗಲ್ ಫಾರ್ಮ್ ಬಿಟ್ವೀನ್ ದ, ಇಲ್ಲಿ ನಿಮ್ಗೆ ಗೊತ್ತಾಗುದೇನಂತ ಹೇಳಿದ್ರೆ angle formed between the horizontal and the line of sight. Horizontal line ಮತ್ತೆ ಲೈನ್ ಆಫ್ ಸೈಟ್ ಇನ ನಡುವಿನ ಆಂಗಲ್ ಎಷ್ಟಿದೆ ಅಂತ ಹೇಳಿ ಗೊತ್ತು ಮಾಡ್ಕೊಂಡ್ರೆ ನಾವು ಇದರ ಎರಡರ ನಡುವಿನ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಅಲ್ಲಿಗೆ ಹೋಗೋದೇನೆ ಆಕ್ಚುಯಲ್ ಮೆಜರ್ಮೆಂಟ್ ಇಲ್ಲದೇನೆ. ಎಸ್, as I told earlier that you will be going to study this in 10th standard. Okay, ಇಲ್ಲಿ ನಮ್ಗೆ ಹೇಗೆ ನಾವು ಲೈನ್ ಅಂಡ್ ಆಂಗಲ್ಸ್ ನ ಪ್ರಾಪರ್ಟೀಸ್ ಅನ್ನ ಎಲ್ಲೆಲ್ಲಿ ಉಪಯೋಗ ಮಾಡ್ಕೊಳ್ತೇವೆ ಅಂತ ಹೇಳಿ ಮಾತ್ರ ನೋಡ್ಲಿಕ್ಕೆ ಇದೆ. ಲೈಕ್ ದಿಸ್ plenty of other examples can be given where lines and angles are used. In the next chapters we'll be using these properties of lines and angles to deduce more and more useful properties. Okay children, now I am going to revise the terms and definitions related to lines and angles that you learnt in your earlier classes. Yes, here it is. First one, a line segment. Yes, you know, this is a line segment. AB is a line segment, and you also know that a line segment is a part of line with two endpoints, isn't it? A line segment is a part of a line with two endpoints. Line segment ಗೆ ಎರಡು ಎಂಡ್ ಪಾಯಿಂಟ್ಸ್ ಇರ್ತದೆ. ಸ್ಟಾರ್ಟಿಂಗ್ ಪಾಯಿಂಟ್ ಒಂದಿರ್ತದೆ, ಹಾಗೇನೆ ಎಂಡಿಂಗ್ ಪಾಯಿಂಟ್ ಒಂದಿರ್ತದೆ ಅಂತ ಹೇಳಿ ಗೊತ್ತಿದೆ ಅಲ್ಲ. ಇದು ಎ ಅನ್ನೋದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ರೆಪ್ರೆಸೆಂಟ್ ಮಾಡಿದ್ದೇನೆ. ಬಿ ಇಸ್ representation of the ending point. Here this AB is a part of this line. So AB is a line segment, and a line segment is always denoted by using a line above the symbol. ಇಲ್ಲಿ ನೋಡಿ AB ಅದರ ಮೇಲೆ ಒಂದು ಲೈನಿನ ಸಿಂಬಲ್, ಲೈನ್ ಸೆಗ್ಮೆಂಟಿನ ಸಿಂಬಲ್ ಅನ್ನ ಹೇಳಿದ್ರೆ, this is how you have to denote a line segment, using a line above the symbol for the two endpoints such as AB bar. And also we can measure its length. ಇದರ ಲೆಂತ್ ಅನ್ನ ನಾವು ಮೆಜರ್ ಮಾಡಬಹುದು, ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಅಂತ ಗೊತ್ತಿದೆ. ಹಾಗಾಗಿ ಲೈನ್ ಸೆಗ್ಮೆಂಟಿನ ಲೆಂತ್ ಅನ್ನ ನಾವು ಮೆಜರ್ ಮಾಡಬಹುದು. ಹೆನ್ಸ್ ಯಾಕೆ ಇದರದ್ದು ನಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ ಕೂಡ ಗೊತ್ತಿದೆ, ಅದು ಎಂಡ್ ಆಗುವಂತಹ ಪಾಯಿಂಟ್ ಕೂಡ ಗೊತ್ತಿದೆ. ಹಾಗಾಗಿ ಓಕೆ, let us move on to the next term. Yes, this is a ray. Yes, good. We get light in the form of a ray, isn't it? Yes, so what do you mean by a ray? Yes, a ray has well-defined starting point. Yes, here is the starting point, but then it just keeps on, isn't it? And then it just keeps on going forever. So the ray might start over here, but then it just keeps on going. So right over this is a ray, and a ray has a well-defined starting point, but then it just keeps on going. Okay, so it is denoted by a symbol AB, and above that symbol a ray. This is how we can denote a ray. ಅಲ್ವಾ, ವ್ಯತ್ಯಾಸ ಗೊತ್ತಾಯ್ತಾ? ಇಲ್ಲಿ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇರ್ತದೆ ರೇಗೆ, ಬಟ್ ಆಮೇಲೆ ಅದು ಎಷ್ಟು ಉದ್ದ ಬೇಕಿದ್ರು ಹೋಗ್ತಾ ಇರ್ತದೆ ರೇ. ಬಟ್ ಲೈನ್ ಸೆಗ್ಮೆಂಟ್ ಹಾಗಲ್ಲ, ಲೈನ್ ಸೆಗ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇರ್ತದೆ, ಜೊತೆಗೆ ಒಂದು ಎಂಡಿಂಗ್ ಪಾಯಿಂಟ್ ಕೂಡ ಇರ್ತದೆ. ಬಟ್ ರೇಗೆ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇರ್ತದೆ ಮತ್ತು ಮುಂದೆ ಆರೋ ಮಾರ್ಕ್ ಇರ್ತದೆ. ದಟ್ ಆರೋ ಮಾರ್ಕ್ ಇಂಡಿಕೇಟ್ಸ್ ದಟ್ ಇಟ್ ಜಸ್ಟ್ ಕೀಪ್ಸ್ ಆನ್ ಫಾರ್ ಎವರ್. ಓಕೆ, then what is this right over? Yes, sure. Well, it has two arrows. ಅಲ್ಲ, ಇಲ್ಲಿ ಎರಡು ಆರೋ ಮಾರ್ಕ್ಸ್ ಇದೆ, ಆಚೆ ಕಡೆ ಈ ಸೈಡ್ ಕೂಡ ಈ ಸೈಡ್ ಕೂಡ. Arrows on both the sides. So it's implying that it goes on forever. So this is going to be a line. Yes, this is a line. A line can extend in both directions without end infinitely. A line has no ends. Line ಗೆ ಒಂದು ಎಂಡ್ ಕೂಡ ಇಲ್ಲ.
ಲೈನ್ ಸೆಗ್ಮೆಂಟಿಗೆ 2 ಎಂಡ್ ಇದ್ದಿತ್ತು, ರೇಗೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಇದ್ದಿತ್ತು, ಅದೊಂದು ಎಂಡ್ ಅಂತ ಹೇಳ್ಬಹುದು. ಬಟ್ ಲೈನಿಗೆ ಅಬ್ಸರ್ವ್ ಮಾಡಿ ಲೈನ್ ಕ್ಯಾನ್ ಎಕ್ಸ್ಟೆಂಡ್ಸ್ ಇನ್ ಬೋತ್ ಡೈರೆಕ್ಷನ್ಸ್, ಎರಡೂ ಕಡೆಯಲ್ಲೂ ಅದನ್ನ ಎಕ್ಸ್ಟೆಂಡ್ ಮಾಡಬಹುದು ವಿತೌಟ್ ಎಂಡ್, ಇನ್ಫೈನೈಟ್ಲಿ ಅಂದ್ರೆ ಎಷ್ಟು ದೂರ ಬೇಕಿದ್ರು ಅದನ್ನ ಎಕ್ಸ್ಟೆಂಡ್ ಮಾಡಬಹುದು. ಫೈನೈಟ್ ಅಲ್ಲ ಅದು, ಇನ್ಫೈನೈಟ್ಲಿ ಅಂದ್ರೆ a line has no ends. ಸೊ ಇದನ್ನ ಹೇಗೆ ಡಿನೋಟ್ ಮಾಡಬಹುದು? Yes, it is denoted by a symbol AB and above that a line symbol with 2 arrow marks with its 2 ends. Okay, this is how we can denote a line. However, we will not use these symbols and we will denote ಈ symbols ಅನ್ನು ಯೂಸ್ ಮಾಡಿಯೇ ಬರೆಯೋದಿಲ್ಲ. ಬರೆಯುವಾಗ ಲೈನ್ ಸೆಗ್ಮೆಂಟ್ AB, ರೇ AB, ಲೆಂತ್ AB, ಲೈನ್ AB ಅಂತ ಹೇಳಿ ಬರೀತೇವೆ. ಸಮಟೈಮ್ಸ್ ಸ್ಮಾಲ್ ಲೆಟರ್ಸ್ L, M, N ಹೀಗೆ ಕೂಡ ಕರಿತೇವೆ to denote the lines. Okay, now I am going to summarize these terms. Yes, here is a line. We indicate a line with arrows at both ends to show that the line continues forever in both directions. And a line segment is a part of a line with end points at both ends. And a ray has an end point at one end and an arrow at the other end to show that it starts from one point and then goes on forever in one direction. Okay, yes, here is one activity for you, and you should copy this table in your notebook and complete the middle column here. And you have to define these pictures and complete this table column. Okay, understood? Okay, now let us learn other terms. Yes, that is collinear and non-collinear points. Yes, children, here you are observing some peanuts are arranged as they are in a straight line, isn't it? These all are peanuts, ಬಟಾಣಿ ಕಾಳುಗಳು ಅಲ್ವಾ, ಒಂದೇ ಇಲ್ಲ ಸ್ಟ್ರೈಟ್ ಲೈನಿನ ಮೇಲೆ ಇದ್ದ ಹಾಗೆ ಕಾಣಿಸ್ತಾ ಉಂಟು. And you imagine these peanuts as points. Peanuts ಅನ್ನ ಪಾಯಿಂಟ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಎಸ್, ಹೀಗೆ these points are in the same straight line. So ಅಲ್ವಾ, ಸ್ಟ್ರೈಟ್ ಲೈನ್ ಮೇಲೆ ಇದ್ದ ಹಾಗೆ ಇದೆ. So if ಹಾಗಾದ್ರೆ ಇಂತಹ ಪಾಯಿಂಟ್ಸ್ ಅನ್ನ we called it as a collinear points. So collinear points are the points if 2 or more points lie on a same straight line, then we call those points as collinear points. ಹಾಗೆ ಇದ್ದ ಪಾಯಿಂಟ್ಸ್ ಅನ್ನ ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇದ್ದಂತಹ ಪಾಯಿಂಟ್ಸ್ ಇದ್ರೆ ಪಾಯಿಂಟ್ಸ್ ಅದನ್ನ ನಾವು collinear points ಅಂತ ಕರಿತೇವೆ. Here A, B, C, D like that. These points are in the same straight line, isn't it? So we call these A, B, C, D are collinear points. Okay, children, are you understood? Okay, next, in this picture you are seeing a bunch of tomato, isn't it? And these tomatoes arranged in a straight line. Sorry, these tomatoes are not arranged in a straight line, isn't it? If you imagine these tomatoes as a points, then these points are not in a same straight line. Yes, if 3 or more points will not lie on the same straight line, then they are called as a non-collinear points. ಅಲ್ವಾ, ಈ ಟೊಮ್ಯಾಟೋಸ್ ಅನ್ನ ನಾವು ಪಾಯಿಂಟ್ಸ್ ಗೆ ಈಕ್ವಲ್ ಮಾಡ್ಕೊಂಡ್ರೆ, ಅಂದ್ರೆ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಪಾಯಿಂಟ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಈ PQRS ಪಾಯಿಂಟ್ಸ್ ಇದೆ ನೋಡಿ, ಹೀಗೆ ಅದು ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇಲ್ಲ. ಅಂತಹ ಪಾಯಿಂಟ್ಸ್ ಅನ್ನ, ಯಾವ ಪಾಯಿಂಟ್ಸ್ ಒಂದೇ ಸ್ಟ್ರೈಟ್ ಲೈನ್ ಮೇಲೆ ಇರೋದಿಲ್ವೋ ಅಂತಹ ಪಾಯಿಂಟ್ಸ್ ಅನ್ನ we called it as a non-collinear points. So if 3 or more points will not lie on the same line, then they are called as non-collinear points. Here PQRS are non-collinear points. So children, in today's class we were studied about difference between a line segment, array, and what do you mean by a collinear points and non-collinear points. I think it's enough in this class. In the next class we will going to study what do you mean by angle and different types of angles. Okay children, and here is one activity for you. You have to match these words to the pictures. Okay.
And you should copy this table in your notebook and match these terms with the picture. Okay, children? Now I am going to wind up your class. Thank you.